Dear audience, our next presentation is something very close to every family's heart, a meaningful and heartwarming parenting skit. Today, we bring to you a short skit that celebrates this beautiful bond, that ups and downs, the lessons and laughters that makes parenting magical. Presenting parenting a journey of heart. ಐಲು ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು ಈ ಐಲು 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 ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು ರೀಲು ಫುಲ್ ರೈಲು ಕೈಲಿದ್ರೆ ಮೊಬೈಲು ಹೋಟೆಲು ಫುಲ್ ಡೌನು ಕೈಲಿದ್ರೆ ಮೊಬೈಲು ಬರೀ ಕಾರಲ್ಲಿ ಹೋಗೋ ಕೈಲಿ ಇತ್ತು ಮೊಬೈಲು ಬರೀ ಕಾಲಲ್ಲಿ ಹೋಗೋ ಕೈಗೂ ಬಂತು ಮೊಬೈಲು ಐಲು ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು ಆಶ್ಚರ್ಯ ಆಯ್ತಾ? ನನ್ನ ಫ್ರೆಂಡ್ಸ್ ಯಾಕೆ ಈ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ? ಹೌದು, ನಮಗೆ ನಿಮಗೆ ಗೊತ್ತಿರೋ ಹಾಗೆ ಇಡೀ ಪ್ರಪಂಚ ಮೊಬೈಲ್ಮಯವಾಗಿದೆ. ನಮಸ್ಕಾರ ಎಲ್ಲರಿಗೂ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ ಮತ್ತು ಡಿಜಿಟಲ್ ಸಾಧನೆಗಳ ಬಳಕೆ ಮಕ್ಕಳ ಓದು, ಭಾಷೆ, ನಡವಳಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ, ಇದರಿಂದಾಗಿ ಪಾಲಕರು ಹೇಗೆ ಹಲವಾರು ಸಮಸ್ಯೆಗಳಿಗೆ ಸಿಕ್ಕಿ ಬೀಳುತ್ತಿದ್ದಾರೆ ಎಂಬುದು ಈ ಒಂದು ಪುಟ್ಟ ನಾಟಕದ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ನನ್ನ ಸ್ನೇಹಿತರು ಮತ್ತು ಪೋಷಕರು. ದೃಶ್ಯ 1: ಮನೆಯ ವಾತಾವರಣ. ಮಕ್ಕಳು ಶಾಲೆಯಿಂದ ಮನೆಗೆ ಬಂದ ನಂತರ ಸಿಂಚನ, ಸ್ವಲ್ಪ ಹೊತ್ತು ಫೋನ್ ನೋಡೋಣವಾ? ಅಯ್ಯೋ ಅಣ್ಣ, ಆದರೆ ಫೋನೇ ಇಲ್ವಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅಮ್ಮನ ಹತ್ರ ಪ್ರಾಜೆಕ್ಟ್ ವರ್ಕ್ ಐತಂತ ಹೇಳ್ಬಿಟ್ಟು ಫೋನ್ ಇಸ್ಕೊಳ್ಳೋಣ ಬಾ. ಬಂದಾಯ್ತು. ಸರಿ ನಡಿ. ಫಸ್ಟ್ ನೀನೇ ಹೋಗಿ ಕೇಳ್ಬೇಕಪ್ಪ. ಅಯ್ಯಪ್ಪ, ನಾನು ಹೋಗಲ್ಲ. ಆಯ್ತು ಬಾ, ಇಬ್ರು ಹೋಗಿ ಕೇಳೋಣ. ಊಟ ಮಾಡ್ತೇವೆ. ಅಮ್ಮ ಫೋನ್ ಕೊಡಮ್ಮ. ಏನ್ರೋ, ನನ್ನ ಫ್ರೆಂಡ್ ಕಾಲಲ್ಲಿ ಇದ್ದೀನಿ, ಗೊತ್ತಾಗಲ್ವಾ ನಿಮಗೆ? ಅಮ್ಮ, ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ನಾಳೆನೇ ಸಬ್ಮಿಷನ್ ಅಂತ ಕೊಡಮ್ಮ. ಏನು ಪ್ರಾಜೆಕ್ಟು? ಸರಿ, ಸೀರಿಯಲ್ ಟೈಮ್ ಬೇರೆ ಆಗಿದೆ, ನೋಡ್ಬಿಟ್ಟು ಪ್ರಾಜೆಕ್ಟ್ ಮಾಡಿಬಿಟ್ಟು ಕೊಡಿ, ನಾನು ನೋಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಸಿಂಚನ, ವಿಡಿಯೋ ಎಲ್ಲ ನೋಡೋದು ಬೇಡ. ನಮ್ಮ ಫ್ರೆಂಡ್ ಒಂದು ಗೇಮ್ ಹೇಳಿದ್ದಾನೆ, ಅದು ಡೌನ್ಲೋಡ್ ಮಾಡ್ಕೊಂಡು ಆಡೋಣ. ಬೇಡಪ್ಪ, ಅಮ್ಮಂಗೆ ಗೊತ್ತಾದರೆ ಬೈತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಡೌನ್ಲೋಡ್ ಮಾಡಿ ಆಡ್ಬಿಟ್ಟು ಡಿಲೀಟ್ ಮಾಡಿಬೇಡ. ಸರಿ, ನನಗೂ ಆಡೋಕ್ಕೆ ಕೊಡಬೇಕು. ಸರಿ. ಮಕ್ಕಳು ಪ್ರಾಜೆಕ್ಟ್ ಬದಲಿಗೆ ಗೇಮ್ ಡೌನ್ಲೋಡ್ ಮಾಡಿ ಆಟ ಆಡ್ತಿದ್ದಾರೆ. ಹೊಸ ಆ್ಯಪ್ ಡೌನ್ಲೋಡ್ ಆಗಿದೆ. ಪಕ್ಕದಲ್ಲಿ ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ಲಭಿಸಿದೆ. ಜಾಗರೂಕ ಪೋಷಕರ ಪಾತ್ರ. ಅಮ್ಮ, ನಾನು ಓದ್ಕೋತೀನಿ. ಸರಿ ಅಮ್ಮ, ಓದ್ಕೋ, ಟೈಮ್ ವೇಸ್ಟ್ ಮಾಡಬೇಡ. ಅಮ್ಮ, ಒಂದು ನಿಮಿಷ, ಫೋನ್ ಬೇಕು ಪ್ರಾಜೆಕ್ಟ್ ಮಾಡೋಕ್ಕೆ. ಫೋನ್ ಯಾಕೆ ಬೇಕು ಪ್ರಾಜೆಕ್ಟಿಗೆ? ನಿಮ್ಮ ಸ್ಕೂಲ್ ಲೈಬ್ರರಿಲಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗತ್ತಲ್ವಾ? ಇಲ್ಲ ಅಮ್ಮ, ಕೆಲವು ಇನ್ಫಾರ್ಮೇಷನ್ ತೊಗೊಂಡು ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ ಐತೆ, ಅದಕ್ಕೆ ಫೋನ್ ಬೇಕು. ಸರಿ ತಗೋ, ಇದರಲ್ಲಿ ಗೇಮ್ ಆಡೋದು, ಆಟ ಆಡೋದು ಏನು ಮಾಡಬೇಡ. ನಿಂಗೆ ಏನಾರು ಹೆಲ್ಪ್ ಬೇಕಾದ್ರೆ ನಾನು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ಇವಾಗ ಅಡುಗೆ ಮನೇಲಿ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬಂದು ಮಾಡ್ತೀನಿ, ನಾನು ಕರಿ. ಹಾಂ ಸರಿ ಅಮ್ಮ. ಓಕೆ. ಅಮ್ಮ ಮಗಳು ಮಾಡುತ್ತಿರುವ ಕೆಲಸದ ಮೇಲೆ ಆಗಾಗ ಬಂದು ಗಮನ ಹರಿಸುವರು, ವಿಚಾರಿಸುವರು. ಮಗಳ ಜೊತೆ ಸಮಯವನ್ನು ಕಳೆಯುವರು. ಮಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮೊಬೈಲ್ ನೀಡಿ ಸಹಕರಿಸುವರು. ಪಕ್ಕದಲ್ಲಿ ಅಮೃತಧಾರೆ ಸೀರಿಯಲ್ ಮುಗಿದ ನಂತರ ಮಕ್ಕಳ ಕೋಣೆಗೆ ಅಮ್ಮನ ಆಗಮನ. ಅಯ್ಯೋ ನೋಡಿ, ಗೇಮ್ ಆಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು. ಹೌದಾ? ಇಲ್ಲಮ್ಮ. ಏನಿಲ್ಲ, ನಾನು ನೋಡ್ತಾ ಇರೋದು ಸುಳ್ಳ? ಕೂತಲ್ಲಿ ಮೊಬೈಲ್, ನಿಂತಲ್ಲಿ ಮೊಬೈಲ್, ಯಾವಾಗಲೂ ಮೊಬೈಲ್ ಆಯಿತು ನಿಮ್ಮದು. ಸಾರಿ ಅಮ್ಮ. ಏನು ಸಾರಿ ಅಮ್ಮ? ಇವ್ರು ಬೇರೆ ಮನೇಲಿಲ್ಲ, ಇವ್ರುಗಳಿಂದ ಆಗಲ್ಲಪ್ಪ ನನಗೆ. ನೋಡಿ 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 ಮೊಬೈಲು ಕನ್ನಡಕ ಬೇರೆ ಬಂದಿದೆ. ಅಬ್ಬಾ ಸಿಂಚನ, ಸದ್ಯ ತಪ್ಪಿಸ್ಕೊಂಡವಲ್ಲ.
ಸರಿ ಈಗಾದ್ರೂ ಬಾ ಹೋಮ್ವರ್ಕ್ ಮಾಡೋಣ. 1 ಗಂಟೆಯ ನಂತರ ಬ್ಯಾಂಕ್ ಖಾತೆಯಲ್ಲಿ ಇದ್ದ 50,000 ರೂಪಾಯಿ ಇಲ್ಲ, ಹ್ಯಾಕ್ ಆಗಿದೆ. ಅರೆ ಇದೇನಿದು, ನನ್ನ ಅಕೌಂಟ್ ಬ್ಯಾಲೆನ್ಸ್ 0 ತೋರಿಸ್ತಿದೆಯಲ್ಲ, ಹೇಗಾಯ್ತು? ಅಯ್ಯೋ ಏನಪ್ಪ ಮಾಡೋದು, ಇವ್ರಿಗೆ ಹೇಳಿದ್ರೆ ಅಂತೂ ಬೈತಾರೆ ನಮ್ಮ ಮನೆಯವ್ರಿಗೆ. ಸದ್ಯಕ್ಕೆ ನಾನೀಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ತಿಳಿಸುತ್ತೀವಿ ಎಂದು ಹೇಳುತ್ತಾರೆ. ಗೊತ್ತು. ಹಲೋ. ಹಲೋ, ರಮ್ಯಾ ಅವರಾ? ಹಾಂ ಸರ್ ಹೇಳಿ. ನಾವು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಿಂದ. ಮೇಡಮ್, ನಿಮ್ಮದು ಅಕೌಂಟಿಂದ 0 ಬ್ಯಾಲೆನ್ಸ್ ಆಗಿದೆ, ಹ್ಯಾಕ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಲ್ವರಾ? ಹೌದು ಸರ್. ಅದು ಗೇಮಿಂಗ್ ಆ್ಯಪಿಂದ ಆಗಿದೆ ಮೇಡಮ್. ಗೇಮಿಂಗ್ ಆ್ಯಪ್ ಏನಾದರೂ ಡೌನ್ಲೋಡ್ ಮಾಡಿದ್ರಾ? ಅಯ್ಯೋ ಇಲ್ವಲ್ಲ ಸರ್, ನಾನು ಆ ಥರ ಏನು ಮಾಡಿಲ್ಲ. ಮಕ್ಳ ಕೈಗೆ ಏನಾದರೂ ಫೋನ್ ಕೊಟ್ರಾ? ಸರಿ ಸರ್, ನೋಡಿ ವಿಚಾರಿಸ್ಬಿಟ್ಟು ಮಾಡ್ತೀನಿ. ಆಯಿತು ಮೇಡಮ್. ಅವ್ರು ಗೊತ್ತಿಲ್ಲದೆ ಏನಾದರೂ ಮಾಡಿರ್ತಾರೆ ನೋಡಿ. ಹಾಂ ಸರಿ ಸರ್. ಏನ್ರೋ ಏನಾದರೂ ಗೇಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ರಾ? ಇಲ್ಲಮ್ಮ. ಏನಿಲ್ಲ, ನನ್ನ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಆಗಿದೆ, ಗೊತ್ತಾದ್ ನಿಮಗೆ? ಇಲ್ಲಮ್ಮ. ಏನು ನಿಜವಾಗ್ಲೂ ಇಲ್ಲ? ಅಮ್ಮ ಅಣ್ಣನೇ ಡೌನ್ಲೋಡ್ ಮಾಡಿದ್ದು. ಮತ್ತೆ ಸುಳ್ಳು ಹೇಳ್ತೀಯೇನೋ? ನೋಡು ತಲೆಗೆ ತಂದಿಟ್ಬಿಟ್ಟೆ ಈಗ. ನಿಮ್ಮ ಅಪ್ಪಗೆ ನಾನು ಏನಂತ ಉತ್ತರ ಕೊಡ್ಲಿ? ಅಯ್ಯೋ ಏನಪ್ಪ ಮಾಡಲಿ? ಸಿಂಚನ ನನ್ನ ಮೇಲೆ ಯಾಕೆ ಎತ್ತುತ್ತಾ ಇದೀಯಾ? ನೀನೇ ತಾನೇ ಫಸ್ಟ್ ಡೌನ್ಲೋಡ್ ಮಾಡಿದ್ದು. ನೀನೇ ನಾಡಿಲ್ವಾ? ನೀನೇ ಡೌನ್ಲೋಡ್ ಮಾಡಿದ್ದು. ಬರಿಯಾನ. ಅಮ್ಮ ಮನೆಯ ಮುಂಭಾಗದಲ್ಲಿ. ಅಯ್ಯೋ ತಿನ್ಲಿಲ್ಲ ಉಣ್ಲಿಲ್ಲ, ದುಡ್ಡೆಲ್ಲ ಕಳ್ಕೊಂಡ್ನಲ್ಲ, ಏನು ಮಾಡಲಿ? ಇವ್ರು ಬಂದರೆ ಬೈತಾರೆ ಇವಾಗ. ಪೊಲೀಸ್ ಹೇಳಿ ಮೇಡಮ್, ಏನು ಸಮಾಚಾರ? ಯಾಕೆ ತುಂಬ ಚಿಂತೆಯಲ್ಲಿರಂಗಿದ್ದೀರಿ? ಈ ಕಡೆ ಬನ್ನಿ. ಹಾಂ, ಮನೆ ಏನಾಯ್ತು? ಸರ್ ನನ್ನ ಮೊಬೈಲಿಂದ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ತೋರಿಸ್ತಿದೆ ಸರ್. ಯಾಕದು ಹೆಂಗಾಯ್ತು ಅದು? ಮಕ್ಕಳು ಏನೋ ಗೇಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ದಾರೆ ಅಂತ ಪೊಲೀಸ್ ಹೇಳ್ತಿದ್ದಾರೆ. ಮಕ್ಕಳ ಕೈಲ ಮೊಬೈಲ್ ಕೊಟ್ಟಿದ್ರಾ? ಹೌದು ಸರ್, ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ರು. ಅಲ್ಲ ಮೇಡಮ್, ಮಕ್ಕಳ ಕೈಗೆ ಈಗ ಮೊಬೈಲ್ ಯಾಕೆ ಕೊಡ್ತಾ? ನೀವು ಪಕ್ಕದಲ್ಲಿ ಕೂತ್ಕೋಬೇಕಲ್ವಾ ಮೊಬೈಲ್ ಕೊಟ್ಟ ಮೇಲೆ? ಸರ್ ಇಲ್ಲ ಸರ್, ಕೂಡಲಿಲ್ಲ, ಗಮನಿಸ್ಲೇ ಇಲ್ಲ. ಇಷ್ಟಕ್ಕೂ ಮೊಬೈಲ್ ಕೊಡೋದೇ ತಪ್ಪಲ್ವಾ ಮೇಡಮ್? ಯಾತ ಕೊಡ್ಬೇಕಿತ್ತು ಹೇಳಿ? ಹೌದು ಸರ್, ಏನಂದ್ರೆ ಈ ಕಾಲದಲ್ಲಿ ಮೊಬೈಲ್ ಕೊಡ್ದಿರಾ ಇರಕ್ಕಂತೂ ಆಗಲ್ಲ. ವರ್ಕಿಂಗ್ ಪ್ಯಾರೆಂಟ್ಸ್ ಇರ್ತಾರೆ, ಅವ್ರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ, ಮತ್ತು ಮಕ್ಳ ಮೇಲೆ ನಿಗಾ ವಹಿಸ್ಬೇಕು. ಅವ್ರು ಸ್ಕೂಲಿಂದ ಬಂದ್ರ, ಟ್ಯೂಷನ್ಗೆ ಹೋದ್ರಾ ಅಂತೆಲ್ಲ ನಾವು ವಿಚಾರಿಸೋಕ್ಕೋಸ್ಕರ ಮೊಬೈಲ್ ಕೊಡಬೇಕಲ್ವಾ ಸರ್? ಅಲ್ಲ ಮೇಡಮ್, ಇಷ್ಟೆಲ್ಲ ಕೆಲಸ ಚಟುವಟಿಕೆಗಳಿಗೆ ಒಂದು ನಾರ್ಮಲ್ ಮೊಬೈಲ್ ಕೊಡ್ಬೋದಿತ್ತಲ್ಲ, ನೀವು ಸ್ಮಾರ್ಟ್ ಮೊಬೈಲೇ ಕೊಡಬೇಕಾ? ಅಯ್ಯೋ ಹೌದು ಸರ್, ಹಂಗೆ ಮಾಡಿದರೆ ಆಗ್ತಾ ಇತ್ತು. ಬೇಸಿಕ್ ಹ್ಯಾಂಡ್ಸೆಟ್ ಕೊಟ್ಟಿದ್ರಾಗಿರೋದು. ಹೌದು ಸರ್, ಅಲ್ವಾ? ಇಲ್ಲ ಸರ್. ಹೌದಲ್ವಾ ವೀಕ್ಷಕರೇ? ಬದಲಾವಣೆ ಜಗದ ನಿಯಮ. ಹೌದು, ಎಲ್ಲ ಹೊಸ ರೀತಿಯ ಬದಲಾವಣೆಗಳಿಗೆ ನಾವು ಅಷ್ಟೇ ವೇಗವಾಗಿ ಹೊಂದಿಕೊಳ್ಳಬೇಕು, ನಿಜ. ಹಲವಾರು ಅನಾನುಕೂಲಗಳಿಗೆ ಹಲವಾರು ಆವಿಷ್ಕಾರಗಳು ಆವಿರ್ಭವಿಸಿದೆ. ಅಂತಹ ಆವಿಷ್ಕಾರಗಳ ಪೈಕಿ ನಮ್ಮ ಈ ದೂರ ಸಂಪರ್ಕ ಸಹ ಒಂದು. ಅವುಗಳು ನಮ್ಮ ಹಲವಾರು ಅನಾನುಕೂಲಗಳನ್ನು ಹಲವಾರು ರೀತಿಯಲ್ಲಿ ಬಗೆಹರಿಸಿದೆ, ನಿಜ. ಅದೇ ರೀತಿ ಸುಮಾರು ತೊಂದರೆಗಳನ್ನು ಸಹ ತಂದೊಡ್ಡಿದೆ. ನಮ್ಮ ಮಕ್ಕಳ ಮೇಲಿನ ದುಷ್ಪರಿಣಾಮಗಳು, ಅವರ ಆರೋಗ್ಯ, ಶೈಕ್ಷಣಿಕ ಸ್ಥಿತಿಗತಿಗಳು, ನಮ್ಮ ಕುಟುಂಬದ ನಡುವಿನ ಸಂಬಂಧಗಳು, ಸಂಪರ್ಕಗಳು ಹದಗೆಡ್ತಾ ಇವೆ. ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಇದರ ಸದ್ಬಳಕೆ ಮತ್ತು ದುರ್ಬಳಕೆ ಬಗ್ಗೆ ನಾವು ಜಾಗೃತಿ ವಹಿಸಬೇಕು. ಯಾತಕ್ಕಂದರೆ ಒಬ್ಬ ವ್ಯಕ್ತಿ ಬದಲಾದರೆ ಒಂದು ಕುಟುಂಬ ಬದಲಾಗುತ್ತದೆ, ಒಂದು ಕುಟುಂಬ ಬದಲಾದರೆ ಒಂದು ಸಮಾಜ ಬದಲಾಗುತ್ತದೆ, ಒಂದು ಸಮಾಜ ಬದಲಾದರೆ ಒಂದು ಸಬಲೀಕೃತ ಬಲಿಷ್ಠ ದೇಶವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ. ನಾವೆಲ್ಲರೂ ಈ ರೀತಿಯಾದ ಬಲಿಷ್ಠವಾದ ದೇಶವನ್ನು ನಿರ್ಮಿಸಲಿಕ್ಕೆ ಸಹಕರಿಸೋಣ, ಒಂದಾಗೋಣ. ದೃಶ್ಯ 2. ಮಕ್ಕಳು 2 ವೀಲರ್ ರೈಡ್ ಮಾಡುವುದು ಸರಿಯೇ ಅಥವಾ ತಪ್ಪೇ? ಬನ್ನಿ ನೋಡೋಣ. ಮಯೂರ್, ಸ್ವಲ್ಪ ಅಂಗಡಿಗೆ ಹೋಗಿ ಗೋಧಿ ಹಿಟ್ಟು ತಗೊಂಬಾರಪ್ಪ. ನೆಂಟರು ಬೇರೆ ಬರ್ತಾ ಇದ್ದಾರೆ, ನನಗೆ ತುಂಬಾ ಕೆಲಸ ಇದೆ, ಅರ್ಜೆಂಟ್ ಇದೆ. ಆಗಲ್ಲ, ಹೋಗಿ ಅಮ್ಮ, ನನ್ನ ಕೈಯಲ್ಲಿ ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ನನ್ನ ಬೈಕ್ ತಗೊಂಡೋಗಪ್ಪ, ಕೀ ಕೊಡ್ತೀನಿ. ಅಮ್ಮ, ಬೈಕ್ ಕೊಡ್ತೀರಾ? ಕೊಡಿ, ನಾನು ಹೋಗಿ ಬರ್ತೀನಿ. ಬೇಗ ಬಾ. ಅಮ್ಮ ಹೆಂಗಿದ್ರು ನನ್ನ ಕೈಯಲ್ಲಿ ಗಾಡಿ ಕೀ ಕೊಟ್ಟಿದ್ದಾರೆ. ನಾನು ಯಾಕೆ ನನ್ನ ಫ್ರೆಂಡ್ ಪವನ್ ಕರ್ಕೊಂಡು ಕುರುಬ್ರಳ್ಳಿ ಪೂರ್ತಿ ಒಂದು ರೌಂಡ್ ಹೊಡ್ಕೊಂಡು ಬರ್ಬಾರ್ದು? ಪವನ್ ಬಾರೋ, ಗಾಡಿ ಕೊಟ್ಟವ್ರಮ್ಮ, ಒಂದು ರೌಂಡ್ ಹೊಡ್ಕೊಂಬರೋಣ. ಓ ಏನಮ್ಮ, ಇವ್ರು ಗಾಡಿ ತಂದಿದ್ಯಾ? ಬಾ ಹೋಗೋಣ.
ಲೋ ಏನಮ್ಮ ಇನ್ನ ಚಿಕ್ಕ ಮಕ್ಳು ಥರ ಹೊಡಿಸ್ತೀಯ ವೀಲಿಂಗ್ ಹೊಡಿ ಹಂಗೆ. ಇಬ್ಬರು ವೀಲಿಂಗ್ ಮಾಡುವಾಗ ಬಿದ್ದು ಮಯೂರ್ಗೆ ತುಂಬಾ ಪೆಟ್ಟಾಗಿ ಜಾಸ್ತಿ ರಕ್ತಸ್ರಾವ ಆಗಿ ಪ್ರಜ್ಞೆ ತಪ್ಪಿದ್ದಾನೆ. ಓಯ್ ಮಯೂರ್, ಮಯೂರ್ ಎದಳೋ, ಓಯ್ ಮಯೂರ್ ಎದಳೋ, ಓಯ್ ಮಯೂರ್, ಓಯ್ ಮಯೂರ್. ಅಯ್ಯೋ ಅಯ್ಯೋ ಏನ್ರಪ್ಪ ಹುಡುಗರು ನೀವು ಬೈಕಿಂದ ಬಿದ್ದು ಪೆಟ್ ಮಾಡ್ಕೊಂಡಿದ್ದೀರಾ? ಏನಾಯ್ತೋ ಇವ್ನಿಗೆ? ಇವನಿಗಂತೂ ಪ್ರಜ್ಞೆನೇ ಇಲ್ಲ. ನಿನಗೆ ಹೆಂಗಿದೆಯೋ? ಆಂಟಿ ನಾನು ಚೆನ್ನಾಗಿದ್ದೀನಿ, ಆಂಬುಲೆನ್ಸ್ ಫೋನ್ ಮಾಡಿ ಆಂಟಿ. ನೀನ್ ಚೆನ್ನಾಗಿದೀಯಾ? ನೋಡ್ಕೊಂಡು ನೀನ್ ಹೆಂಗಿದೀಯಾ ಅಂತ. ಆಂಟಿ ನಾನು ಇದ್ದೀನಿ ಆಂಟಿ, ಆಂಬುಲೆನ್ಸ್ ಫೋನ್ ಮಾಡಿ ಆಂಟಿ. ಹಲೋ ಹಲೋ, ಆ್ಯಂಬುಲೆನ್ಸ್. ಇಲ್ಲಿ ಕುರುಬಳ್ಳಿ ಸರ್ಕಲಲ್ಲಿ ಮಕ್ಕಳು ಬೈಕಿಂದ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಬನ್ನಿ, ಎಮರ್ಜೆನ್ಸಿ ಇದೆ, ಬೇಗ ಬನ್ನಿ. ನಿನ್ನ ಹೆಸರೇನು? ಆಂಟಿ ಪವನು. ಅವನ ಹೆಸರು? ಮಯೂರು. ಅವ್ರ ಅಮ್ಮನ ನಂಬರ್ ಇದ್ರು ಗೊತ್ತಿಲ್ಲ ಆಂಟಿ. ಗೊತ್ತಿಲ್ಲ, ಬೇಕು ಹೇಳು. ಆಂಟಿ ಗೊತ್ತಿಲ್ಲ. ನೆನ್ಪು ಮಾಡ್ಕೊಳ್ಳೋ. ಆಂಟಿ 924808. ಅವ್ರ ಹೆಸರು, ಅವ್ರ ಅಮ್ಮನ ಹೆಸರೇನು? ಆಂಟಿ ಗೊತ್ತಿಲ್ಲ. ಹಲೋ ಹಲೋ, ಮಯೂರ್ ಅಮ್ಮ ಅವರ? ಹಾ ಹೌದು. ಯಾರು? ನೀವು ಯಾರು ಹೇಳಿ? ನಾನು ರಜನಿ ಅಂತ ಮಾತಾಡೋದು. ಹೇಳಿ ಮೇಡಮ್, ನಿಮ್ಮ ಮಗ ಬೈಕಿಂದ ಬಿದ್ದು ತುಂಬಾ ಪೆಟ್ ಮಾಡ್ಕೊಂಡಿದ್ದಾನೆ. ಅಯ್ಯೋ ಹೌದಾ? ಎಲ್ಲಿ? ಕುರುಬಳ್ಳಿ ಸರ್ಕಾರಲ್ಲಿ ಮಾಡ್ಕೊಂಡಿದ್ದಾನೆ. ಹೌದಾ? ಇವಾಗ ಎಲ್ಲಿದ್ದಾನೆ ಅವನು? ಮೇಡಮ್, ನಾನು ಇದು ಶಂಕರ್ ಮಠ ಎದುರುಗಡೆ ಇರೋ ಪ್ರಿಸ್ಟಿನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ. ಡಾಕ್ಟರ್ ನೋಡ್ತಿದ್ದಾರೆ, ಆದಷ್ಟು ಬೇಗ ಬನ್ನಿ. ಹೌದಾ? ಬೇಗ ಬರ್ತೀನಿ ಇವಾಗ. ಇಲ್ಲಿ ರಜನಿ ಅಂದ್ರೆ ನೀವೇನಾ? ಹಾ, ನಾನೇ ನಾನು madam. ಕಾಲ್ ಮಾಡಿದವ್ರು ನೀವೇನಾ? ಹೌದು. ಹೇಗಿದ್ದಾನೆ ನನ್ನ ಮಗ ಇವಾಗ? ಪೆಟ್ಟಾಗಿದೆ ಮೇಡಮ್. ಅಯ್ಯೋ ಹೌದಾ? ಯಾಕೆ ಹೀಗೆ ಮಾಡ್ಕೊಂಡಪ್ಪ? ಬೈಕ್ ಕೊಟ್ಟಿದ್ದೆ ತಪ್ಪಾಗೋಯ್ತು. ಇರ್ಲಿ ಬೇಡಿ. ಅಯ್ಯೋ ಏನಾಗಿದೆ ನನ್ನ ಮಗನಿಗೆ? ಯಾಕಾದ್ರೂ ನಾನು ಬೈಕ್ ಕೊಟ್ನು? ಈಗ ಜಾಗರೂಕ ಪೋಷಕರ ಪಾತ್ರ. ಹಲೋ ಉಲ್ಲಾಸ್, ಉಲ್ಲಾಸ್ ಏನಮ್ಮ? ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರಪ್ಪ. ಆಯ್ತಮ್ಮ, ಅಪ್ಪನ ಗಾಡಿ ಇಸ್ಕೊಂಡು ಹೋಗ್ಲ. ಗಾಡಿ ಯಾಕೆ? ನಿನಗೆ ಸೈಕಲ್ ಕೊಡ್ಸಿದೆ ತಾನೆ, ಸೈಕಲಲ್ಲಿ ಹೋಗ್ಬಾ. ಗಾಡಿ ಎಲ್ಲ ಈ ವಯಸ್ಸಿಗೆ ಓಡಿಸ್ಬಾರ್ದು, ಆಯ್ತಾ? ಹೋಗ್ಬಾ. ಆಯ್ತಮ್ಮ. ಹೋಗೋಕೆ ಮುಂಚೆ ಮರಿದೆ, ಸೈಕಲ್ ತೆಗಿಯೋಕೆ ಮುಂಚೆ ಹೆಲ್ಮೆಟ್ ಹಾಕ್ಕೊಂಡು ಹೋಗು, ಆಯ್ತಾ? ಹೋಗಿ ಬೇಗ ಬಾ. ಉಲ್ಲಾಸ್ ಅಂಗಡಿಗೆ ಹೋಗಿ ವಾಪಸ್ ಮನೆಗೆ ಸೇಫ್ ಆಗಿ ಬಂದಿದ್ದಾನೆ. ಬನ್ನಿ, ಆಸ್ಪತ್ರೆಯಲ್ಲಿ ಏನಾಗ್ತಿದೆ ನೋಡ್ಕೊ ಬರೋಣ. ಮಯೂರ್ ಅವ್ರ ಪೇರೆಂಟ್ಸ್ ಯಾರು? ನಾನು ಡಾಕ್ಟರ್. ಹೇಳಿ ಮಯೂರ್ ಹೇಗಿದ್ದಾನೆ ಇವಾಗ? ಈಗ ಓಕೆ, ಪರವಾಗಿಲ್ಲ. ಇನ್ನೇನಾದರೂ ಜಾಸ್ತಿ ಆಗಿದ್ರೆ ಜೀವಕ್ಕೆ ಅಪಾಯ ಅನ್ನೋದು ಆಗ್ತಾ ಇತ್ತು, ಸರಿನ್ರಾ? ಆ ರೀತಿ ಏನಾದರೂ ಆಗಿದ್ರೆ ಪೊಲೀಸ್ ಕೇಸ್ ಅನ್ನೋದು ಆಗ್ತಾ ಇತ್ತು, ಸರಿನ್ರಾ? ಓಕೆ. ಇನ್ನು ಮುಂದೆ ಮಕ್ಕಳಿಗೆ ಗಾಡಿ ಅನ್ನೋದು ಕೊಡಬೇಡಿ, ಸರಿನ್ರಾ? ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಮಕ್ಕಳನ್ನ. ಗೊತ್ತಾಗ್ಲಿಲ್ಲ ಡಾಕ್ಟರ್, ನಾನು ಬೈಕ್ ಕೊಟ್ಬಿಟ್ಟೆ ಅವನಿಗೆ. ಮುಂದೆ ಈ ತಪ್ಪನ್ನು ಮಾಡಲ್ಲ ನಾನು ಯಾವತ್ತೂ. ಸರಿ, ಓಕೆ. ಮತ್ತೊಮ್ಮೆ ನೋಡಿದ್ರಲ್ಲ ವೀಕ್ಷಕರಿಗೆ, ಒಂದು ಕ್ಷಣದ ನಿರ್ಧಾರ ಒಂದು ಜೀವನವನ್ನು ಬದಲಾಯಿಸ್ತದೆ. ನಾವು ತಗೊಳ್ಳುವಂಥ ಈ ಆತ್ರದ ನಿರ್ಧಾರಗಳು, ನಮ್ಮ ಮಕ್ಕಳ ಮೇಲೆ ನಾವು ತೋರ್ತಾ ಇರುವಂಥ ಅಜಾಗರೂಕತೆ ನಮ್ಮ ಭವಿಷ್ಯನ ಹಾಗೆ ಮಕ್ಕಳ ಭವಿಷ್ಯನೂ ಸಹ ಎಚ್ಚರ ತಪ್ಪು ಹಾಗೆ ಮಾಡ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನೆನಪಿರಲಿ, ಮಕ್ಕಳಿಗೆ ಗಾಡಿಗಳನ್ನು ಕೊಟ್ಟು ಕಳಿಸೋದು, ಅವರು ಗಾಡಿಗಳನ್ನು ಚಲಾಯಿಸ್ತಾ ಇರೋದಂಥದ್ದು ಶಿಕ್ಷಾರ್ಹ ಅಪರಾಧ. ಇಷ್ಟು ಮಾತ್ರ ನೆನಪಿರಲಿ. ನಮಗೆ ಅರಿವಿಲ್ಲದೆ ಅವ್ರೇನಾದರೂ ಮಾಡ್ತಾಯಿದ್ರೆ, ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳೇನಾದರೂ ಈ ರೀತಿಯಾಗಿ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ನಿಲ್ಲಿಸಿ ಅವ್ರಿಗೆ, ಅವ್ರ ತಂದೆ ತಾಯಿಗಳಿಗೆ ಮಾಹಿತಿಯನ್ನು ನೀಡಿ ಅವ್ರನ್ನ ತಿದ್ದುವಂಥ ಪ್ರಯತ್ನ ಮಾಡಿ. ಶಾಲೆಗೆ
ನೌಕರಿಗೆ ಈ ದಿನ ರಜಾ ಶಾಲೆಗೆ ಈ ದಿನ ರಜಾ ನೌಕರಿಗೆ ಈ ದಿನ ರಜಾ ಶಾಲೆಗೆ ಈ ದಿನ ರಜಾ ನೌಕರಿಗೆ ಈ ದಿನ ರಜಾ ಭಾನುವಾರ ಸಜಾ ಭಾನುವಾರ ರಜಾ ಬೇಕು ಬೇಕು ನಿಜ ನಮಗೂ ಸ್ವಲ್ಪ ಮಜಾ ಲೋ ಯಾಕೋ ಹೊಡೆದೆ ನನಗೆ ನೀನು ಬೇಕು ಅಂತ ತಾನೇ ಹೊಡೆದೆ. ಅಣ್ಣ ಬೇಕಂತ ಹೊಡೆದಿಲ್ಲ ಅಣ್ಣ. ಲೋ ನನಗೆ ಗೊತ್ತು ನೀನು ಬೇಕಂತಾನೆ ಹೊಡೆದೆ ಅಂತ. ಇಲ್ಲ ಅಣ್ಣ ಬೇಕಂತ ಹೊಡೆದೆ. ನನಗೆ ಗೊತ್ತು ನೀನು ಏನು ಮಾಡ್ತೀಯ ಅಂತ. ಬಾ ಓಯ್ ನಾನು ನೋಡಿದೆ ಸುಮ್ಮನೆ ಇರೋಲೆ, ನೀನು ಬೇಕಂತಾನೆ ಹೊಡೆದಿದ್ದು ಮಯೂರಣ್ಣಂಗೆ. ನನ್ನ ಬೆಸ್ಟ್ ಫ್ರೆಂಡ್ ಹೊಡಿಯೋಕೆ ಎಷ್ಟೋ ಧೈರ್ಯ ನಿಂಗೆ. ಯಾಕೆ ಹೊಡೆದೆ ನೀನು? ಮಯೂರ್ ನೀವು ಅಮ್ಮ ಕಣೋ. ಈ ಪಾರ್ವತಿಯವರೇ ನೋಡ್ರಿ ಅಲ್ಲಿ ನಿಮ್ಮ ಮಗ ಏನೇನೋ ಕೆಟ್ಟ ಕೆಟ್ಟ ಪದ ಬಳಸ್ಕೊಂಡು ಮಾತಾಡ್ತಾ ಇದ್ದಾನೆ. ಅಯ್ಯೋ ಅವ್ನು ಯಾವಾಗಲೂ ಹಾಗೆ ರೀ, ಅವನು ಏನು ಮಾಡೋಕ್ಕಾಗಲ್ಲ ಅವನ. ಬನ್ನಿ ನಾವು ಹೋಗೋಣ ಸುಮ್ಮನೆ. ಆಂಟಿ ಆಂಟಿ ಬನ್ನಿ, ಮಯೂರಣ್ಣ ಅಭಿರಾಮ್ ಎಲ್ಲ ಜಗಳ ಆಡ್ತಿದ್ದಾರೆ. ಯಾಕಪ್ಪ ಅಭಿರಾಮ್ ಏನಾಯ್ತು? ಆಂಟಿ ನೋಡಿ ಆಂಟಿ, ನಿಮ್ಮ ಮಗ ಬೇಕಂತ ಮಯೂರ್ ಹೊಡಿತಾವನೆ. ಹೌದಾ ಮಗ? ಇಲ್ಲ ಅಮ್ಮ ಹೊಡೆದಿಲ್ಲ ಅಮ್ಮ. ಆಂಟಿ ಹೊಡೆದ ಆಂಟಿ. ಯಾಕೋ ಹೊಡೆದೆ ನೀನು? ಅಮ್ಮ ಬೇಕಂತ ಹೊಡೆದಿಲ್ಲಮ್ಮ. ಇಲ್ಲ ಆಂಟಿ, ನಿಮ್ಮ ಮಗ ನನಗೆ ಬೇಕಂತಾನೆ ಹೊಡೆದ. ಏನೋ ಏನೋ ಮಿಸ್ ಆಗಿ ಬಿದ್ದಿರ್ಬಹುದು. ಅವನಿಗೆ ಗೊತ್ತಾಗಿಲ್ಲ ಮಗ. ಮಯೂರ್, ಇಷ್ಟೆಲ್ಲ ಜಗಳ ಮಾಡ್ಕೊಂಡ್ರೆ ನೀವು ನೋಡಿದವ್ರು ಏನು ಹೇಳ್ತಾರೆ? ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿದ್ದಾರೆ ಅಂತಾರೆ. ನೀವು ಮಾಡೋ ಕೆಲಸಕ್ಕೆ ಅಪ್ಪ ಅಮ್ಮ ಬಯಸ್ಕೋಬೇಕಾಗುತ್ತೆ. ಹಂಗೆಲ್ಲ ಮಾಡಬಾರ್ದು. ಜೋಪಾನವಾಗಿ ಹುಷಾರಾಗಿ ಆಟ ಆಡ್ಕೊಳ್ರಿ, ಆಯ್ತಾ? ಪಾರ್ವತಿಯವರೇ ನಿಮ್ಮ ಮಗಗೆ ಯಾರೋ ಏನೋ ಬುದ್ಧಿವಾದ ಹೇಳ್ತಿದ್ದಾರೆ ನೋಡಿ, ಕೇಳ್ಬೇಡಿ. ಯಾಕೋ ಹೀಗೆ ರೋಡಲ್ಲೆಲ್ಲ ಜಗಳ ಮಾಡಿ ಹೊಟ್ಟೆ ಉರಿಸ್ತೀಯ ನಮ್ದ? ಅಮ್ಮ ನೀವು ಮನೇಲಿ ಜಗಳ ಮಾಡಿದ್ರೆ ಸರಿ, ನಾನು ರೋಡಲ್ಲಿ ಜಗಳ ಮಾಡಿದ್ರೆ ತಪ್ಪಾ? ನೋಡಿದ್ರಲ್ಲ ಸ್ನೇಹಿತರೆ, ಕೆಲವೊಂದು ಬಾರಿ ಮಕ್ಕಳ ಭಾಷೆ ಮತ್ತು ನಡವಳಿಕೆಗೆ ಸಮಾಜ ಮಾತ್ರ ಕಾರಣವಾಗಲ್ಲ, ಮನೆಯ ವಾತಾವರಣ ಕೂಡ ಕಾರಣವಾಗುತ್ತೆ. ನಾವು ಪೋಷಕರಾದವರು ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದ್ರ ಜೊತೆಗೆ ಅವರ ಪ್ರತಿ ನಡವಳಿಕೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ಮನೆಯಲ್ಲಿ ಉತ್ತಮ ಭಾಷೆ ಮತ್ತು ನಡವಳಿಕೆಯನ್ನು ಚಿಕ್ಕಂದಿನಿಂದನೇ ಕಲಿಸೋದು ಮಕ್ಕಳಿಗೆ ಬಹಳ ಮುಖ್ಯ. ನಾವು ಚಿಕ್ಕಂದಿನಿಂದ ಮಕ್ಕಳಿಗೆ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸ್ಕೊಡೋದ್ರಿಂದ ಮಾತ್ರ ಒಂದು ಸದೃಢ ಸಶಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸಶಕ್ತ ಭಾರತ ನಿರ್ಮಾಣಕ್ಕೆ ನೀವು ಎಲ್ಲರೂ ಸಹಕರಿಸೋಣ. ಧನ್ಯವಾದಗಳು. ಮತ್ತು ಹಿಂದಿನ ವಾರ ಕೊಟ್ಟಿದ್ದು ಪ್ರಾಜೆಕ್ಟ್ ವರ್ಕು ಕಂಪ್ಲೀಟ್ ಮಾಡಿದ್ದೀರಾ? ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ ಎದ್ದು ನಿಂತ್ಕೊಳ್ಳಿ. ಯಾಕಮ್ಮ ಕೀರ್ತನ, ಏನಾಯ್ತು? ಮ್ಯಾಮ್ ನೆನ್ನೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಮಾಡಿಲ್ಲ ಮ್ಯಾಮ್. ನೀನೇನಾಯ್ತಪ್ಪ? ಮ್ಯಾಮ್ ಮ್ಯಾಮ್ ನೆನ್ನೆ ಫಂಕ್ಷನ್ಗೆ ಹೋಗಿದ್ದೆ ಮ್ಯಾಮ್. ಉಲ್ಲಾಸ್, ನೀನೆಲ್ಲ ಹೋಗಿದ್ದೆಪ್ಪ? ನೆನ್ನೆ ಮನೆಗೆ ಹೋಗಿದ ತಕ್ಷಣ ಸುಸ್ತಾಯ್ತು ಅಂತ ಮಲಿಕೊಂಬಿಟ್ಟೆ, ಪ್ರಾಜೆಕ್ಟ್ ಹೋಮ್ವರ್ಕ್ ಮಾಡಿ. ಎಷ್ಟು ದಿವಸ ಮುಂಚೆ ಕೊಟ್ಟರು ಇಷ್ಟೇ ಮಾಡೋದು ನೀವು. ಕಳೆದ ವಾರ ಕೊಟ್ಟಿದ್ದ ಪ್ರಾಜೆಕ್ಟ್ ಇನ್ನೂ ಮಾಡಿಲ್ಲ. ಏನು ಮಾಡ್ತಿರೋ ಗೊತ್ತಿಲ್ಲ. ನಿನ್ನೆ ಹೋಮ್ವರ್ಕು, ಕಳೆದ ವಾರ ಕೊಟ್ಟಿದ್ದ ಪ್ರಾಜೆಕ್ಟು ಎರಡೂ ನಾಳೆ ಕಂಪ್ಲೀಟ್ ಮಾಡಿ ತರಬೇಕು ಅಷ್ಟೇ, ಆಯಿತಾ? ಆಯ್ತು ಮ್ಯಾಮ್. ಎಸ್ ಮ್ಯಾಮ್. ಮನೆಯ ವಾತಾವರಣ. ಹಲೋ ಹಲೋ. ಸ್ಟಾರ್ಟ್ ಮಾಡಲಾ? ವಿಭಾ, ಏನಾಯಿತು? ಯಾಕೆ ತುಂಬ ಡಲ್ಲಾಗಿದೆಯಾ ಇವತ್ತು? ಅಮ್ಮ ತುಂಬ ಹೋಮ್ವರ್ಕು ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಸ್ಕೂಲಿಂದ ಬಂದು ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಬಿಡು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಮಾಡೋ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಯಿತು, ಇವಾಗ ಮಲ್ಕೋ, ಸ್ವಲ್ಪ ರೆಸ್ಟ್ ಮಾಡ್ಕೋ, ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ. ಅದ್ರ ಸೀನ್ ಎಲ್ಲ ಬೇಡವಾ?
ಸ್ವಲ್ಪ ಸಮಯದ ನಂತರ ತಂದೆಯ ಆಗಮನ. ಮಗಳೇ ಏನಪ್ಪ ಆಯಿತು, ಯಾಕಪ್ಪ ಡಲ್ ಆಗಿದೆಯಾ? ಅಪ್ಪ ಸ್ಕೂಲಿಂದ ಬಂದಿದ್ದೆ 5:30 ಆಯಿತು. ತುಂಬ ಪ್ರಾಜೆಕ್ಟು ಹೋಮ್ವರ್ಕು ಕೊಟ್ಟಿದ್ದಾರೆ. ಸುಸ್ತಾಗ್ಬಿಟ್ಟಿದೆ. ಎಲ್ಲ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದೆ ನನಗೆ. ಬೇರೆ ಏನಾದರೂ ಇಂಟ್ರೆಸ್ಟ್ ಇದೆಯಪ್ಪ? ಬೇರೆ ಏನಾದರೂ ಕಲ್ತ್ಕೊಂತೀಯಾ? ಹ್ಞೂ ಅಪ್ಪ, ನಂಗೆ ಸಿಂಗಿಂಗ್ ಕಲಿಬೇಕಂತ ಆಸೆ ಇದೆ. ಸಿಂಗಿಂಗ್ ಕಲಿಬೇಕಂತ ಆಸೆ ಇದೆಯಾ? ಟೈಮ್ ಅಡ್ಜಸ್ಟ್ ಆಗುತ್ತೇನಪ್ಪ ನಿನಗೆ? ಆದರೆ ಟೈಮೇ ಇಲ್ವಲ್ಲಪ್ಪ. ಹೋಮ್ವರ್ಕು, ಪ್ರಾಜೆಕ್ಟು, ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡೋಷ್ಟರಲ್ಲೇ ರಾತ್ರಿ ಆಗಿಬಿಡುತ್ತೆ. ಚೆಕ್. ಒಂದು ಕೆಲಸ ಮಾಡು, ಟೈಮ್ ಟೇಬಲ್ ಪ್ರಕಾರ ಅಲೈನ್ಮೆಂಟ್ ಮಾಡ್ಕೊ, ಟೈಮ್ ಫ್ರೀ ಮಾಡ್ಕೊ. ನಾನು ಸಿಂಗಿಂಗ್ ಕ್ಲಾಸ್ ಎಲ್ಲಿದೆ ಅನ್ನೋದು ವಿಚಾರಿಸಿರ್ತೀನಿ, ಆಮೇಲೆ ಸೇರ್ಸೋಣ. ಆಯ್ತಪ್ಪ, ಇವತ್ತೇ ಟೈಮ್ ಟೇಬಲ್ ಮಾಡ್ಕೋತೀನಿ. ಆಯಿತು ಮಾಡಿ. ಓಕೆ. ಅಮ್ಮ ಅಮ್ಮ ನಿಂಗೊಂದು ವಿಷಯ ಗೊತ್ತಾ ಅಮ್ಮ? ಅಯ್ಯೋ ಸ್ವಲ್ಪ ತಡಿಯೋ, ನಾ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಏ ಅಮ್ಮ ಪ್ಲೀಸ್ ಅಮ್ಮ ಕೇಳಮ್ಮ, ಒಂದು ನಿಮಿಷ. ನೋಡಿದ್ರಿ ಅಮ್ಮ ಅಮ್ಮ ಅಂತ ಅಂತಾನೆ ಇರ್ತಾನೆ, ನನ್ಗೆ ಒಂದು ಫೋನಲ್ಲಿ ಮಾತಾಡಕ್ಕೂ ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಹೋಮ್ವರ್ಕ್ ಮಾಡು. ಈ ಅಮ್ಮ ಒಂದು ಏನು ಹೇಳಿದ್ರು ಕೇಳೋದೇ ಇಲ್ಲ, ಯಾವಲ್ಲೂ ಫೋನಲ್ಲೇ ಇರುತ್ತೆ. ಕೀರ್ತನ ಸ್ಕೂಲಿಂದ ಬಂದ? ಬೇಗ ಬೇಗ ಯೂನಿಫಾರ್ಮ್ ತೆಗೆದು ರೆಡಿ ಆಗು, ಟ್ಯೂಷನ್ಗೆ ಹೋಗ್ಬೇಕು ಇವಾಗ. ಟ್ಯೂಷನ್ ಮುಗಿದ ನಂತರ ಏನು ಇನ್ನೂ ರೆಡಿನೇ ಆಗಿಲ್ವಾ? ಟ್ಯೂಷನ್ಗೆ ಹೋಗಿರ್ಲಿಲ್ವಾ? ಬೇಗ ಹೋಗು. ಟ್ಯೂಷನ್ ಮುಗಿದ ನಂತರ ಸಾಕಾಯ್ತಪ್ಪ. ಬಂದ್ಯಾ? ಹ್ಞೂ ಅಮ್ಮ, ಈಗ ಬಂದೆ. ಬೇಗ ಬೇಗ ಸ್ಕೂಲ್ ಹೋಮ್ವರ್ಕ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡು. ಅಮ್ಮ ಹೊಟ್ಟೆ ಹಸಿತಿದೆ. ಇಲ್ಲ, ಮೊದಲು ಹೋಮ್ವರ್ಕ್ ಬರ್ದ್ಬಿಟ್ಟು ತಿನ್ಲ, ತಿನ್ಬಿಟ್ಟು ಬರೀಲ್ಲ. ಬರ್ದ್ಬಿಟ್ಟೆ ತಿನ್ನು. ಈ ಅಮ್ಮನ ಒಳ್ಳೆ ಕಾಟ ಆಯ್ತು. ಸ್ಕೂಲ್ಗೆ ಹೋದ್ರೆ ಆ ಟೀಚರ್ ಕಾಟ, ಮನೆಗೆ ಬಂದ್ರೆ ಈ ಅಮ್ಮನ ಕಾಟ. ಓದ್ಕೋಬೇಕು ಇವಾಗ. ಹ್ಞೂ ಸರಿ ಅಮ್ಮ. ಬೆಳೆಸುವಂತ ಪ್ರಯತ್ನ ಮಾಡೋಣ. ಕೇವಲ ಯಾವುದೋ 3 ಗಂಟೆಗಳ ಪರೀಕ್ಷೆಯಲ್ಲಿ ನಾವು ಸ್ಪರ್ಧಾತ್ಮಕವಾಗಿ ಅವರನ್ನ ನೂಕೋ ಬದಲು ಅವರಿಗೆ ಇರುವಂತ ಸೃಜನಶೀಲ ಕೌಶಲ್ಯಗಳನ್ನು ಬೆಳೆಸಿ ಅವರಿಗೆ ನಾವು ಎಲ್ಲ ಸವಾಲುಗಳನ್ನ ಎದುರಿಸಲಿಕ್ಕೆ ಆಗುವಂತಹ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡೋಣ. ಹಾಗಾಗಿ ಒಂದು ಇಡೀ ಜೇನುಗೂಡನ್ನ ಕಟ್ಟಲಿಕ್ಕೆ ಹೇಗೆ ಹಲವಾರು ಜೇನು ಹುಳುಗಳ ಸಹಕಾರ ಮತ್ತು ಸಾಹಸ ಅಗತ್ಯ ಇರುತ್ತೋ, ಅದೇ ರೀತಿ ಒಂದು ಭವ್ಯ ಭಾರತದ ನಿರ್ಮಾಣಕ್ಕೆ ನಮ್ಮೆಲ್ಲರ ಪರಿಶ್ರಮ ಸಹಕಾರ ಅಷ್ಟೇ ಮುಖ್ಯ. ಭವ್ಯದ ಭಾರತದ ನಿರ್ಮಾಣದಲ್ಲಿ ನಾವೆಲ್ಲರೂ ಸಹಕರಿಸೋಣ, ಒಂದಾಗೋಣ. ಶುಭಂ. ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೀವನ. ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೀವನ. ಎಷ್ಟನೇ ಕಡ? ಲಾಸ್ಟ್ ಕಡ. A heartfelt thank you to our parents for this insightful skit on parenting. In a fast-changing digital world, your message guides us, reminds us, and helps us all to navigate the journey of parenting with more awareness.